ವಿವಾಹ ಸಂಸ್ಕಾರಗಳಲ್ಲಿ ಕೆಲವು ಸಂಸ್ಕಾರಗಳನ್ನು ಒಂದೇ ಸಾರಿ ತೆಗೆದುಕೊಳ್ಳುವಂತ ಸಂಸ್ಕಾರಗಳು, ಇನ್ನೂ ಕೆಲವು ಸಂಸ್ಕಾರಗಳು ಪದೇ ಪದೇ ನಾವು ತೆಗೆದುಕೋಬಹುದು. ನಾವು ಒಂದೇ ಸಾರಿ ಸ್ವೀಕರಿಸುವಂತ ಸಂಸ್ಕಾರಗಳು ಯಾವುವು? ವಿವಾಹ, ಕರೆಕ್ಟ್, ದೀಕ್ಷಾಸ್ನಾನ, ದೃಢೀಕರಣ, ಆಯ್ತು ಅಷ್ಟೇ. ನಾಲ್ಕು ಮಾತ್ರನ ಪರಮಪುಂಸದ ಪದೇ ಪದೇ ಸ್ವೀಕರಿಸುವುದು ಮತ್ತು ವ್ಯಾಧಿಷ್ಠರ ಅಭ್ಯಂಗ ಸ್ವೀಕರಿಸುವುದು. ಸಂಸ್ಕಾರಗಳನ್ನ ಒಂದೇ ಸಾರಿ ಸ್ವೀಕರಿಸುವಂತದ್ದು
ಒಂದೇ ಸಾರಿ. ಉಳಿದ ಸಂಸ್ಕಾರಗಳನ್ನು ಪದೇ ಪದೇ ಸ್ವೀಕರಿಸಬಹುದು. ದಿವಸಕ್ಕೆ ಒಂದು ದಿವಸಕ್ಕೆ ಪರಮ ಪ್ರಸಾದವನ್ನ ಎಷ್ಟು ಸಾರಿ ಸ್ವೀಕರಿಸಬಹುದು? 1, 2, 3, 4 ಅಥವಾ ಎಷ್ಟೇ ಸಾರಿ? ಎಷ್ಟು? ಒಂದು ಸಾರಿ ಮಾತ್ರ. ನೆಕ್ಸ್ಟ್ 2 ಸಾರಿ ಮಾತ್ರ. 3 ಸಾರಿ ಪೂಜೆಗೆ ಇಡೀ ಬಲಿಪೂಜೆ ಬಂದು ಭಾಗವಹಿಸಿದ್ರೆ ಇಡೀ ಬಲಿಪೂಜೆಯಲ್ಲಿ ಭಾಗವಹಿಸಿದ್ರೆ 3 ಸಾರಿ ಸ್ವೀಕರಿಸಬಹುದು. ಏನಂತೇಳಿ ಹಿರಿಯರು? ಒಂದೇ ಸಾರಿ ಪ್ರತಿ ಸಮಯದಲ್ಲಿ ಪ್ರತಿ ಸಾರಿ ಇಡೀ ಬಲಿಪೂಜೆಯಲ್ಲಿ ಭಾಗವಹಿಸಿದ್ರೆ ಮತ್ತು ಮಹಾಪಾಪ ಇಲ್ಲದೆ ಇದ್ದಲ್ಲಿ ಸ್ವೀಕರಿಸಬಹುದು. ಏನಂತೇಳಿ? ಹೌದು. ಇಲ್ಲ, ಕೂತ್ಕೊಳ್ಳಿ. ನೀನು ಹೇಳಿದ ಸರಿ. 2 ಸಾರಿ ಮಾತ್ರ ದಿವಸಕ್ಕೆ 2 ಬಲಿಪೂಜೆಯಲ್ಲಿ ಸಂಪೂರ್ಣವಾಗಿ ಭಾಗವಹಿಸಿದ್ರೆ 2 ಸಾರಿ ಮಾತ್ರ ಪರಮ ಪ್ರಸಾದವನ್ನು ಸ್ವೀಕರಿಸಬಹುದು. 3ನೇ ಸಾರಿ ವಿಶೇಷ ಸಂದರ್ಭದಲ್ಲಿ, ಅಂದ್ರೆ ಸಾಯುವಂತ ಸಂದರ್ಭದಲ್ಲಿ ಪರಮ ಪ್ರಸಾದವನ್ನು ಕೇಳಿದ್ದಲ್ಲಿ 3ನೇ ಸಾರಿ ಕೂಡ ಸ್ವೀಕರಿಸಬಹುದು. ಇಲ್ಲದೇ ಇದ್ರೆ 2 ಸಾರಿ ಮಾತ್ರ. ಆದ್ರೆ ಗುರುಗಳಿಗೆ ಇದು ಅನ್ವಯಿಸುವುದಿಲ್ಲ. ಬಲಿಪೂಜೆಯನ್ನು ಅನುಸರಿಸುತ್ತಿರುವಂತಹ ಗುರುಗಳು 3 ಅಲ್ಲ 4 ಸಾರಿ ಬಲಿಪೂಜೆಗಳು ಇದ್ದಲ್ಲಿ ಪ್ರತಿಯೊಂದು ಬಲಿಪೂಜೆಯ ಸಂದರ್ಭದಲ್ಲಿ ಇದನ್ನ ಸ್ವೀಕರಿಸಬಹುದು, ಪರಮ ಪ್ರಸಾದವನ್ನು ಸ್ವೀಕರಿಸಬಹುದು. ಜನಸಾಮಾನ್ಯರಿಗೆ ಇದು 2 ಸಾರಿ ಮಾತ್ರ. ಓಕೆ, ಕೆಲವೊಂದು ವಿಷಯಗಳು ನಿಮಗೆ ತಿಳಿದಿರಬೇಕಿಲ್ಲ, ಆದ್ರೆ ಅದನ್ನು ತಿಳಿಸಿದರು ನೀನು ಲಾಸ್ಟ್